ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನಾಳಿನ ಮಾರ್ಕೆಟ್ ಯಾವ ರೀತಿ ಟ್ರೈ ಮಾಡ್ಬೇಕು ನೋಡೋಣ. ಇಲ್ಲಿ ನೋಡ್ರಿ ಮಾರ್ಕೆಟ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮೊದಲೇ ನಮ್ಗೆ ಸೊ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಿತ್ತು. ಕನ್ಸಲ್ಟೇಷನ್ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಓಕೆ, ಆಮೇಲೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಬಾಟಮ್ ಏನಾಗಿತ್ತಪ್ಪ ಅಂದ್ರೆ ಸಪೋರ್ಟ್ ತಗೊಂಡಿತ್ತು. ಸಪೋರ್ಟ್ ತಗೊಂಡು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗಿ ಮತ್ತೆ ಇದೇ ಸ್ಪೇಸ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಕನ್ಸಲ್ಟೇಷನ್ ಆಗಿತ್ತು. ಹೌದಾ, ಸೊ ಕನ್ಸಲ್ಟೇಷನ್ ಆಗಿ ಏನಾಗಿತ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಕೆಳಗಡೆ ಬಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು. ಸೊ ನಾವು ಏನೊಂದು ಅನಾಲಿಸಿಸ್ ಮಾಡಿದಪ್ಪ, ಇದು ಶೂಟಿಂಗ್ ಸ್ಟಾರ್ ಆಯ್ತು. ಶೂಟಿಂಗ್ ಸ್ಟಾರ್ ಕೂಡಲೇ ಒಂದೇನಾದ್ರು ಇವನ ಲೋ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಮತ್ತೆ ಕೆಳಗಡೆ ಬರೋದನ್ನ ಒಂದು ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಒಂದ್ ವೇಳೆ ಏನಾದ್ರು ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ಏನಾದ್ರು ಕನ್ಸಲ್ಟೇಷನ್ ಆಗಿ ಇದು 52,150 ಬ್ರೇಕ್ ಮಾಡ್ಕೊಂಡ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಂತಿದೆ. ಬಟ್ ಇವತ್ತಿನ ದಿನ ಮಾರ್ಕೆಟ್ ಏನೇ ಟ್ರೇಡ್ ಮಾಡ್ತಿದ್ದಪ್ಪ ಅಂದ್ರೆ 52,330 ಅಂದ್ರೆ ಮಾರ್ಕೆಟ್ ನಾವು ಏನ್ ರೇಂಜ್ ಹಾಕೊಂಡಿದ್ವಿ ಆ ರೇಂಜ್ ಅನ್ನ ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಇವಾಗ ಹೋಗಿದ್ವಿ. ಯಾಕಪ್ಪ ಅಂದ್ರೆ ಈ ಒಂದೇನು ಝೋನ್ ಇತ್ತಲ್ಲ 52,150 ಮತ್ತು 51,800 ಇದು ಝೋನ್ ಇತ್ತು. ಈ ಝೋನ್ ಅಲ್ಲಿ ಏನಾಗಿತ್ತಪ್ಪ ಮಾರ್ಕೆಟ್ ಒಂದು ಬೇರೆ ಝೋನ್ ಮಾಡ್ಕೊಂಡು ಮಾರ್ಕೆಟ್ ತುಂಬಾ ದಿನದಿಂದ ಕುಂತಿತ್ತು. ಹೌದಾ, ಸೊ ಹೇಗೆ ಇವತ್ತಿನ ಮಾರ್ಕೆಟ್ ಏನೈತಿ, ಈ ಒಂದು ಮಾರ್ಕೆಟ್ ನೋಡ್ರಿ, ಮಾರ್ಕೆಟ್ ಏನಿದಪ್ಪ ಅಂದ್ರೆ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಹೌದಾ, ಇವಾಗ ಈ ಮಾರ್ಕೆಟ್ ಏನಪ್ಪ ಒಂದು ಹ್ಯಾಮರ್ ಕ್ಯಾಂಡಲ್ ಆಗಿದೆ. ಇದು ಈ ಹ್ಯಾಮರ್ ಕ್ಯಾಂಡಲ್ ಏನಾಗಿದೆಪ್ಪ ಅಂದ್ರೆ ಕರೆಕ್ಟ್ ಆಗಿ ರೆಸಿಸ್ಟೆನ್ಸ್ ಝೋನ್ ಇತ್ತು. ಆ ರೆಸಿಸ್ಟೆನ್ಸ್ ಝೋನ್ ಇರ್ತಕ್ಕಂಥದ್ದು ಸಪೋರ್ಟ್ ಝೋನ್ ಇದೆ. ಇದು ಫಸ್ಟ್ ಏನಿದಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಝೋನ್ ಇದ್ದು ಮತ್ತೆ ಮೇಲ್ಗಡೆ ಬಂದು ಇದು ಏನಾಗಿದಪ್ಪ ಅಂದ್ರೆ ಸಪೋರ್ಟ್ ಝೋನ್ ಇದೆ. ಸೊ ಸಪೋರ್ಟ್ ಝೋನ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ, ಮಾರ್ಕೆಟ್ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿರೋದ್ರಿಂದ ಏನಾಗ್ತಪ್ಪ ಅಂದ್ರೆ ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನ ನಾವು ಕ್ರಿಯೇಟ್ ಮಾಡೋದು ಅಂತ ಅನ್ಬೋದು. ಓಕೆ, ಸೊ ಅದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಯಾವ್ದಪ್ಪ ಅಂದ್ರೆ 52,000. ಓಕೆ, ಈ 52,000 ಅಂತಕ್ಕಂಥದ್ದಪ್ಪ ಅಂದ್ರೆ ತುಂಬಾ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಟ್ರೇಡಿಂಗ್ ಅನ್ನ ನೋಡ್ಕೊಂಡು ಹೋದ್ರೆ ನಾವು ಫಸ್ಟ್ ಟಾರ್ಗೆಟ್ ನಾಳಿಂದ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಫಸ್ಟ್ ಟಾರ್ಗೆಟ್ 52,500, ಆಮೇಲೆ ಅದ್ರ ಟಾರ್ಗೆಟ್ ಏನಪ್ಪ ಅಂದ್ರೆ 53,000. ಓಕೆ, ಸೊ ಈ ರೀತಿಯಾಗಿರ್ತಕ್ಕಂಥದ್ದು 500 ಟಾರ್ಗೆಟ್ ನಾವು ಇಲ್ಲಿ ರೀಚ್ ಮಾಡೋಕೆ ಸಾಧ್ಯತೆ ಕೂಡ ನಾವು ಜಾಸ್ತಿ ಇಲ್ಲಿ ಇರ್ತಕ್ಕಪ್ಪ ಅಂದ್ರೆ ಮಾರ್ಕೆಟ್ ಏನಾಯ್ತಪ್ಪ ಇಷ್ಟು ದಿನಗಳ ಕಾಲ ಮಾರ್ಕೆಟ್ ಏನಪ್ಪ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡ್ತಾ ಇರೋದ್ರಿಂದ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಈ ಒಂದು ಟ್ರೇಡಿಂಗ್ ಝೋನ್ ಅನ್ನ ಮಾರ್ಕೆಟ್ ಈ ಒಂದು ಕನ್ಸೋಲೇಷನ್ ಝೋನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡೋದ್ರಿಂದ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ತುಂಬಾ ಹೆವಿ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರೋ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಎಲ್ಲಿವರೆಗೂ ಕೂಡ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ ತುಂಬಾ ಸ್ಪೀಡ್ ಆಗಿ 1 ಅಥವಾ 2 ದಿನದಲ್ಲಿ 54,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಒಂದ್ ವೇಳೆ ಏನಾದ್ರು 54,000 ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ 54,000 ಮಾರ್ಕೆಟ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನೋಡ್ರಿ 54,000 ಏನಪ್ಪಾ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಹೊಂದಿದೆ 54. ಓಕೆ, ಈ 54,000 ನೀವು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ 54,900 ಅಲ್ಲ 54,000 ಬ್ರೇಕ್ ಮಾಡ್ಕೊಂತಪ್ಪ 54,900. ಈ ಒಂದು 54,900 ಏನು ಬ್ರೇಕ್ ಮಾಡ್ಕೊಂಡು ಹೋಗ್ತಕ್ಕೋ ಅವಾಗ ಏನಾಗುತ್ತೆ 55,000 ಮತ್ತು 56,000 ಕೂಡ ಮಾರ್ಕೆಟ್ ಇಲ್ಲಿ ರೀಚ್ ಆಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ ಈ ಒಂದು ಏರಿಯಾ ನೋಡ್ರಿ, ಈ ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಗಿ. ಓಕೆ, ಈ ಒಂದು ಏರಿಯಾ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ನಾಳಿನ ದಿನ ಹೋಯ್ತಪ್ಪ ಅಂದ್ರೆ ಟ್ರೇಡ್ ಮಾಡ್ಕೊಂಡು 53,000 ಡೈರೆಕ್ಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂದ್ರೆ 53,500 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಎನಲೈಸೇಷನ್ ಮಾಡ್ಲಿಕ್ಕೆ ಇನ್ನು ಜಾಸ್ತಿನೇ ಇಲ್ಲಕ್ಕಪ್ಪ ಕನ್ಸೋಲೇಷನ್ ಆಗಿರ್ತಕ್ಕಂಥ ಏರಿಯಾ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋದಾಗ ತುಂಬಾ ಹೆವಿ ಆಗಿರ್ತಕ್ಕಂಥ ಕ್ವಾಂಟಿಟಿಗಳನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಂಡು ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಇದನ್ನ ಒಂದು ಸ್ವಲ್ಪ 15 ಸ್ಟಾಂಪ್ ನೋಡ್ಕೊಂಡು ಹೋದ್ರೆ 15 ಸ್ಟಾಂಪ್ ತುಂಬಾ ಈಸಿ ಇದೆ. ಯಾಕಂದ್ರೆ ಇಲ್ಲಿ ಅಂತೂ ತುಂಬಾನೇ ದೂರಗಳಿಂದ ಏನಾಯ್ತಲ್ಲಪ್ಪ ಅಂದ್ರೆ ಇಲ್ಲಿ ಯಾವ್ದು ಸಪೋರ್ಟ್ ಇಲ್ಲ ಮತ್ತೆ ರೆಸಿಸ್ಟೆನ್ಸ್ ಇಲ್ಲ. ಓಕೆ, ಸ್ವಲ್ಪ 15 ಸ್ಟಾಂಪ್ ಅಂತಂದ್ರೆ ತುಂಬಾನೇ ಈಸಿ ಆಗಿರ್ತಕ್ಕಂಥಪ್ಪ ಅಂದ್ರೆ ಈ ಕೆಳಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್. ಓಕೆ, ಮೇಲ್ಗಡೆ ಇರ್ತಕ್ಕಂಥ ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್. ಯಾವಾಗ ಇದು ಒಂದು ಝೋನ್ ಅನ್ನ ಟ್ರಾನ್ಸ್ಫರ್ಮೇಷನ್ ಆಗಿ ಬ್ರೇಕ್ ಮಾಡುತ್ತೆ ಮೇಲಿನ ಕಡೆ ಅವಾಗ ಏನಾಗತ್ತಪ್ಪ ಅಂದ್ರೆ 52,500 ಬ್ರೇಕ್ ಮಾಡ್ಕೊಂಡು ಮತ್ತೆ ಏನಾಗತ್ತಪ್ಪ ಅಂದ್ರೆ 53,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಕೆಳಗಿನ ಸೈಡ್ ಬಂದಪ್ಪ ಅಂತ ಮಾರ್ಕೆಟ್ ಎಲ್ಲಿವರೆಗೂ ಬರೋದಪ್ಪ 51,150 ನೋಡ್ರಿ. ಏನ್ ಎಕ್ಸಾಕ್ಟ್ ಹೇಳಿದಿಲ್ಲ 52,150 ಅಂತ ಹೇಳಿದಿಲ್ಲ, ಅದೇ ಒಂದು ಏರಿಯಾಕ್ಕೆ ಟಾರ್ಗೆಟ್ ತಗೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಸ್ಟಾರ್ಟ್ ಮಾಡಿದ್ದು ಮಾರ್ಕೆಟ್ ಮತ್ತೆ ರಿಟರ್ನ್ ಕೆಳಗಡೆ ಬಂದೇ ಇಲ್ಲ. ಓಕೆ, ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾವು ನಾಳಿನ ದಿನ 52,400 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 52,500 ಸ್ವಲ್ಪ ಟಾರ್ಗೆಟ್ ಇರುತ್ತೆ ಅದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 53,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಅದೇ ರೀತಿಯಾಗಿ ನಾವು ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ಕೊಂಡು ಹೋದ್ರೆ ನಿಫ್ಟಿ ಒಳಗೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಅದೇ ರೀತಿಯಾಗಿ ಪ್ಯಾಟರ್ನ್ ಮಾಡ್ಕೊಂಡು ಈ ಪ್ಯಾಟರ್ನ್ ಮಾರ್ಕೆಟ್ ಏನ ಮಾಡಿದಪ್ಪ ಇವಾಗ ನೋಡಿ ಬ್ರೇಕ್ ಮಾಡ್ಕೊಂಡಿದೆ. ಹೌದಾ, ಇದೇನು ಈ ಹೆವಿ ಆಗಿರ್ತಕ್ಕಂಥ ಝೋನ್ ಇತ್ತಲ್ಲ 23,000. ಓಕೆ, 23,250 ಈ ಹೆವಿ ಆಗಿರ್ತಕ್ಕಂಥ ಝೋನ್ ಇತ್ತ. ಈ ಹೆವಿ ಆಗಿರ್ತಕ್ಕಂಥ ಝೋನ್ ಅನ್ನು ಮಾರ್ಕೆಟ್ ಇವಾಗ ಬ್ರೇಕ್ ಮಾಡ್ಕೊಂಡು ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಏನಾಗ್ತದಪ್ಪ ಅಂದ್ರೆ ಇವಾಗ ಮಾರ್ಕೆಟ್ ಸಪೋರ್ಟ್ ತಗೊಂಡು ಮಾರ್ಕೆಟ್ ಟ್ರೇಡ್ ಮಾಡ್ತದೆ. ಹೌದಾ,
ನೋಡ್ರಿ ನಾನು ನಿಮ್ಗೆ ನಿನ್ನಿಂದ ಏನ್ ಹೇಳ್ತಪ್ಪ ಅಂದ್ರೆ ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಓಕೆ ಈ ಏರಿಯಾದಲ್ಲಿ ಏನಾದ್ರು ಕನ್ಸೋಲೇಷನ್ ಗೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂತಂದ್ರೆ ಈ ಒಂದು ಏರಿಯಾವರು ಕೂಡ ನಮ್ಗೆ 23,500 ತನಕ ಒಂದು ಲೆವೆಲ್ ನಮ್ಗೆ ನೋಡ್ಕೊಂಡು ಸಾಧ್ಯತೆಗಳು ಇದಾವ ಅಂತ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ಏನಪ್ಪ ಅಂದ್ರೆ ಈ ಒಂದು ಲೆವೆಲ್ ಅನ್ನ ಬ್ರೇಕ್ ಮಾಡ್ಕೊಂಡು ಹೋದ ಕೂಡಲೇ ಮಾರ್ಕೆಟ್ ಮೇಲಿಸ್ತಾ ಇದೆ. ಇನ್ನ ನಾಳಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ 23,500 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂದ್ರೆ 23,750 23,750 ಇದು ಒಂದು ನಮಗೆ ನೆಕ್ಸ್ಟ್ ಟಾರ್ಗೆಟ್ ನಾಳಿಂದ ನಾವು ನೋಡ್ತೀನಿ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇನ್ನೂ ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದು ಮತ್ತೆ 24,000 ಕೂಡ ಮಾರ್ಕೆಟ್ ನಾಳಿಂದ ಹೋಗ್ತಿರೋ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ ಇನ್ನೊಂದ್ ಸ್ವಲ್ಪ ಒಂದು 50 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ರೆ ಸ್ವಲ್ಪ ಮಾರ್ಕೆಟ್ ನೋಡ್ರಿ ಯಾವ ರೀತಿ ಇದಪ್ಪ ಅಂದ್ರೆ ನಾವು ಒಂದು ಸ್ಟ್ರಕ್ಚರ್ ಹಾಕಿದ್ದೆ ಹೌದಾ ಈ ಒಂದು ಸ್ಟ್ರಕ್ಚರ್ ಹಾಕಿದ್ದೆ ಆಮೇಲೆ ಇನ್ನೊಂದು ಟ್ರೆಂಡ್ ಲೈನ್ ಇತ್ತು ಒಂದು ಚಾನಲ್ ಇತ್ತು ಇಲ್ಲಿ. ಈ ಚಾನಲ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಅನ್ನು ಬ್ರೇಕ್ ಮಾಡ್ಕೊಂಡು ಕೆಳಗಡೆ ಬಂತಪ್ಪ ಅಂದ್ರೆ ಕೆಳಗಡೆ ಬರೋದನ್ನ ಹೇಳಿದ್ದೆ ಒಂದು ವೇಳೆ ಇದು ಏನಾದ್ರು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ ಅದೇ ರೀತಿ ಏನಾಯ್ತಪ್ಪ ಮಾರ್ಕೆಟ್ ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದೆ ಹೌದಾ. ಸೊ ಇವಾಗ ನಾಳಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ನಾಳಿಂದ ನಾವು ಏನೇ ಮಾಡ್ಬೋದಪ್ಪ ಅಂದ್ರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು ಈ ಒಂದು ಏರಿಯಾ ಓಕೆ 23,200 ಮತ್ತೆ 23,400 ಈ ಎರಡು ಏರಿಯಾ ಏನದಪ್ಪ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟರ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತಾವೆ. ಇದು ನಮಗೆ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಈ ಒಂದು ಏರಿಯಾ 23,600 ಹೌದಾ. ಈ 23,600 ಕ್ರಾಸ್ ಮಾಡ್ಕೊಂಡು ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಮತ್ತೆ ಎಲ್ಲಿವರೆಗೂ ಹೋಗ್ತಪ್ಪ ಅಂದ್ರೆ 23,800 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದಾವ. ಯಾಕಪ್ಪ ಅಂದ್ರೆ ಈ ಒಂದು ಏರಿಯಾ ಏನೈತಿಲ್ಲ 23,200 ಇಲ್ಲಿ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇತ್ತು. ಈ ಸಪೋರ್ಟ್ ಅನ್ನು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿತ್ತು ಮತ್ತೆ ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಬಂದಿರೋದ್ರಿಂದ ಇಲ್ಲಿ ಫ್ಲಿಪ್ ಝೋನ್ ಆಗಿದೆ 23,200 ಇದು ಫ್ಲಿಪ್ ಝೋನ್ ಆಗಿ ಆಕ್ಟ್ ಮಾಡ್ತಾ ಇರೋದ್ರಿಂದ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಾಗ ಮಾತ್ರ ಏನಾಗುತ್ತೆ ಕೆಳಗಡೆ ಬರುತ್ತೆ ಮಾರ್ಕೆಟ್ ಫಾಲ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಇದೇ ಒಂದು ಸ್ಪೇಸ್ ಅಲ್ಲಿ ಏನಾದ್ರು ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಕನ್ಸೋಲೇಷನ್ ಹಾಕೋದು ನಾಳಿನ ವೇಸ್ಟ್ ಮಾಡೋ ಟೈಮ್ ಇಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಈ ಒಂದು ಏರಿಯಾನ 23,400 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದು 23,600 ತನಕ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾಳಿಂದ ಮಾರ್ಕೆಟ್ ಅನ್ನ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾ ಒಳ್ಳೇದಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ ಥ್ಯಾಂಕ್ ಯು.